ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಯೂಶಲಿ ನಮಗೆ ಸ್ಮಾರ್ಟ್ ವಾಚ್ ನ ಡೈಲ್ ಫೇಸ್ ಅಂದ್ರೆ ಸ್ಕ್ವೇರ್ ಇರುತ್ತೆ, ಇಲ್ಲಾಂದ್ರೆ ನಾವು ರೆಕ್ಟಾಂಗ್ಯುಲರ್ ಶೇಪ್ ನ ಜಾಸ್ತಿ ನೋಡಿರ್ತೀವಿ, ಜಾಸ್ತಿ ಅದನ್ನೇ ಪರ್ಚೇಸ್ ಮಾಡ್ತೀವಿ. ಅಂಡ್ ಈ ರೌಂಡ್ ಶೇಪ್, ಈ ತರ ರೌಂಡ್ ಶೇಪ್ ಡೈಲರ್ ಫೇಸ್ ನ ನಾವು ನೋಡಿರೋದು ರೇರ್. ಒಂದ್ ವೇಳೆ ನಾವು ಅದನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ತುಂಬಾನೇ ಕಾಸ್ಟ್ ಇರುತ್ತೆ. ಫಾರ್ ದ ಫಸ್ಟ್ ಟೈಮ್ ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ ವಾಚ್ ಬ್ರ್ಯಾಂಡ್ ನಾಯ್ಸ್ ಅವರು ಬಜೆಟ್ ಅಲ್ಲಿ ನಮ್ಗೆ ರೌಂಡ್ ಡೈಲರ್ ಸ್ಮಾರ್ಟ್ ವಾಚ್ ನ ಅವರು ಲಾಂಚ್ ಮಾಡಿದ್ದಾರೆ. ಸೊ ಇದು ಪ್ರೈಸ್ ಎಷ್ಟು, ಪರ್ಫಾರ್ಮೆನ್ಸ್ ಹೇಗಿದೆ, ಏನೆಲ್ಲ ಸ್ಪೋರ್ಟ್ ಮೋಡ್ಸ್ ಇದೆ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೆಂತೂ ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. NOISEFit ಕೋಟ್ ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದೆ. ಬಾಕ್ಸ್ ಪ್ರೈಸ್ ಬಂದು ನಮಗೆ 3,399 ಇದೆ. ಬಟ್ ಆಸ್ ಎ ಲಾಂಚ್ ಪ್ರೈಸ್ ನನಗೆ ಸಿಕ್ಕಿದ ಪ್ರೈಸ್ ಬಂದು 1,799. ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ನಾಯ್ಸ್ ಅವರ ಬ್ರ್ಯಾಂಡಿಂಗ್ ನ ನೋಡಬಹುದು. ಇನ್ನು ಬ್ಯಾಕ್ ಸೈಡ್ ಕೆಲವೊಂದು ಸ್ಪೆಸಿಫಿಕೇಶನ್ ಮೆನ್ಷನ್ ಮಾಡಿದ್ದಾರೆ. ಅಂಡ್ ನಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ QR ಕೋಡ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನ ನೋಡ್ಕೊಂಡು ನಾವು ಸ್ಕ್ಯಾನ್ ಮಾಡ್ಕೊಂಡು ಈಸಿಯಾಗಿ ನಾವು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಈ NOISEFit ಕೋಟ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 1.28 ಇಂಚಸ್ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಬ್ಲಡ್ ಆಕ್ಸಿಜನ್ ಮಾನಿಟರ್ ಮಾಡುತ್ತೆ ಅಂಡ್ 24/7 ಹಾರ್ಟ್ ರೇಟ್ ಕೂಡ ಇದು ಮಾನಿಟರ್ ಮಾಡುತ್ತೆ. ಕ್ಯಾಮೆರಾ ಕಂಟ್ರೋಲ್ ಮಾಡಬಹುದು, ಮ್ಯೂಸಿಕ್ ಕಂಟ್ರೋಲ್ ಮಾಡಬಹುದು ಅಂಡ್ ಮಲ್ಟಿ ಸ್ಪೋರ್ಟ್ಸ್ ಮೋಡ್ ಕೂಡ ಇದೆಯಂತೆ. ಸೊ ಬನ್ನಿ ಈಗ ಈ ಬಾಕ್ಸ್ ನ ಅನ್ಬಾಕ್ಸ್ ಮಾಡಿ ಹೇಗಿದೆ ಅಂತ ನೋಡೋಣ. ವಾವ್, ಚೆನ್ನಾಗಿದೆ. ಪ್ಯಾಕೇಜಿಂಗ್ ಕೂಡ ತುಂಬಾನೇ ಸಿಂಪಲ್ ಆಗಿದೆ, ಬಟ್ ಚೆನ್ನಾಗಿದೆ. ಜಸ್ಟ್ ಈ ತರ ಸ್ಲೈಡ್ ಮಾಡಿದ್ರೆ ಸಾಕು, ನಮಗೆ ಬಾಕ್ಸ್ ಓಪನ್ ಆಗುತ್ತೆ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಮೇಲ್ಗಡೆ NOISEFit ಕೋಡ್ 2 ಅಂತ ಬರ್ದಿರೋ ಒಂದು ಸ್ಮಾಲ್ ಡಾಕ್ಯುಮೆಂಟೇಶನ್ ನೋಡಬಹುದು. ಸೊ ಇದರಲ್ಲಿ ಈ ಸ್ಮಾರ್ಟ್ ವಾಚ್ ನ ಹೇಗೆ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಅದಾದ್ಮೇಲೆ ಹಿಯರ್ ಕಮ್ಸ್ ಅ ಮೇನ್ ಪ್ರಾಡಕ್ಟ್, ವಾಚ್, ಸ್ಮಾರ್ಟ್ ವಾಚ್. ಸೊ ಇದು ಬಂದು ನಮಗೆ ರೌಂಡ್ ಡಯಲ್ ಇದೆ. ಸೊ ವಾಚ್ ಆಮೇಲೆ ಬರೋಣ. ಸೊ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ಎಸ್, ಚಾರ್ಜಿಂಗ್ ಕೇಬಲ್ ನ ಕೊಟ್ಟಿದ್ದಾರೆ. ಕೇಬಲ್ ನೋಡೋದಕ್ಕೆ ಈ ತರ ಇದೆ. ಸೊ ಬನ್ನಿ ಈಗ ಮೇನ್ ಪ್ರಾಡಕ್ಟ್ ವಾಚ್ ಹೋಗೋಣ. ಫಸ್ಟ್ ಅನ್ರಾಕ್ ಮಾಡೋಣ. ವಾಚ್ ನೋಡೋದಕ್ಕೆ ಈ ತರ ಇದೆ. ಈ NOISEFit ಕೋಟ್ 2 ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಕಲರ್ಸ್ ಅವೈಲೇಬಲ್ ಇದೆ. ನಾನು ಡಿಸ್ಪ್ಲೇ ಅಲ್ಲಿ ಲಿಸ್ಟ್ ಡೌನ್ ಮಾಡಿರ್ತೀನಿ, ನೀವೇ ನೋಡಬಹುದು ಎಷ್ಟು ಕಲರ್ಸ್ ಅವೈಲೇಬಲ್ ಇದೆ ಅಂತ. ನಾನು ಇದರಲ್ಲಿ ಚೂಸ್ ಮಾಡಿದ ಕಲರ್ ಬಂದು ಬ್ಲಾಕ್. NOISEFit ಕೋಟ್ 2 ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಐ ಆಮ್ ರಿಯಲಿ ಇಂಪ್ರೆಸ್ಡ್ ವಿತ್ ದ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯೂಶಲಿ ನಾವು ಸ್ಮಾರ್ಟ್ ವಾಚ್ ಅಂದ್ರೆ ರೆಕ್ಟಾಂಗಲ್ ಶೇಪ್ ಇಲ್ಲ ಅಂದ್ರೆ ಸ್ಕ್ವೇರ್ ಶೇಪ್ ಇರುವ ಡೈಲರ್ಸ್ ನ ನೋಡಿರ್ತೀವಿ. ಬಟ್ ಇದರಲ್ಲಿ ಫಾರ್ ಚೇಂಜ್ ನಾನು ರೌಂಡ್ ಶೇಪ್ ನ ನೋಡ್ತಾ ಇದ್ದೀನಿ. ನನಗಂತೂ ನೋಡಿದ ತಕ್ಷಣ ವಾಟ್ ಅ ಪ್ರೀಮಿಯಂ ವಾಚ್ ಅಂತ ಅನಿಸ್ತು. ಅಂಡ್ ನಮಗೆ ಬಟನ್ಸ್ ಕೂಡ ಅಷ್ಟೇ ಸಖತ್ತು ಡಿಫ್ರೆಂಟ್ ಆಗಿದೆ. ಇನ್ನು ಸ್ಟ್ರಾಪ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ, ಸಖತ್ತು ಸಾಫ್ಟ್ ಆಗಿದೆ. ನಾವು ನೋಡಬಹುದು, ವಾಚ್ ನೋಡೋದಕ್ಕೆ ನಮಗೆ ಸಖತ್ತು ಹೆವಿ ಅಂತ ಅನ್ಸುತ್ತೆ, ಬಟ್ ಟ್ರಸ್ಟ್ ಮೀ ತುಂಬಾನೇ ಲೈಟ್ ವೇಟ್ ಇದೆ. ಇನ್ನು ಸ್ಟ್ರಾಪ್ ಮೇಲೆ ನಾವು ನಾಯ್ಸ್ ಅವರ ಬ್ರ್ಯಾಂಡಿಂಗ್ ಕೂಡ ನೋಡಬಹುದು. ಎಸ್, ಸ್ಟ್ರಾಪ್ ವೇರ್ ಮಾಡಿದ್ರು ನಮ್ಗೇನ್ ಸಖತ್ತು ಇಚ್ಚಿ ಆಗೋದಾಗ್ಲಿ ಅನ್ಕಂಫರ್ಟಬಲ್ ಆಗೋದಾಗ್ಲಿ ಏನೂ ಆಗೋದಿಲ್ಲ. ಬಿಕಾಸ್ ಸ್ಟ್ರಾಪ್ ಕ್ವಾಲಿಟಿ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಸೊ ಬನ್ನಿ ಈಗ ಈ ವಾಚ್ ನ ಬೂಟ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಇಟ್ಸ್ ಬೂಟಿಂಗ್ ಟೈಮ್. ಇನ್ನು ಈ ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಡಿಸ್ಪ್ಲೇ ಬಂದು 1.28 ಇಂಚಸ್ ರೌಂಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ರೆಸಲ್ಯೂಷನ್ ಬಂದು ನಮಗೆ 240 × 240 ಪಿಕ್ಸೆಲ್ಸ್ ನ ಕೊಟ್ಟಿದ್ದಾರೆ. ಸೈಡ್ ಫ್ರೇಮ್ಸ್ ಬಂದು ಮೆಟಲ್ ಫಿನಿಶ್ ಅಂತಾನೆ ಹೇಳ್ಬೋದು. ಸೈಡ್ ಅಲ್ಲಿ 2 ಫಿಸಿಕಲ್ ಬಟನ್ಸ್ ನ ನೋಡೋದು. ಬ್ಯಾಕ್ ಸೈಡ್ ಬಂದು ನಮಗೆ ಕೆಲವೊಂದು ಸೆನ್ಸರ್ಸ್ ನ ಕೊಟ್ಟಿದ್ದಾರೆ, ಲೈಕ್ SpO2, ಹಾರ್ಟ್ ರೇಟ್ ಮಾನಿಟರ್ ಮಾಡೋದಕ್ಕೆ ಅಂಡ್ ಚಾರ್ಜಿಂಗ್ ನ ಕೂಡ ನಾವು ಇಲ್ಲಿ ಮಾಡ್ಕೋಬಹುದು. ಅಂಡ್ ಬ್ಯಾಕ್ ಸೈಡ್ ನಾವು ನಾಯ್ಸ್ ಅಂತ ಮೆನ್ಷನ್ ಮಾಡಿರೋದು ನೋಡಬಹುದು, ನಾಯ್ಸ್ ಬ್ರ್ಯಾಂಡಿಂಗ್ ಅಂಡ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಈ ಸ್ಮಾರ್ಟ್ ವಾಚ್ ಬಂದು ನಮಗೆ 230 mAh ಬ್ಯಾಟರಿ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ನೀವು ಒಂದ್ ಚಾರ್ಜ್ ಮಾಡಿದ್ರೆ 7 ಡೇಸ್ ವರೆಗೂ ನಾವು ಈ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡಬಹುದು. ಅಂಡ್ ನಮಗೆ ಇದರಲ್ಲಿ IP68 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. ಸ್ಟ್ರಾಪ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಅಂಡ್ ಈ ಸ್ಟ್ರಾಪ್ ನ ನಾವು ಡಿಟ್ಯಾಚ್ ಕೂಡ ಮಾಡ್ಕೋಬಹುದು. ನಮಗೆ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಡಿಫರೆಂಟ್ ಕಲರ್ಸ್ ಅವೈಲೇಬಲ್ ಇದೆ ಸ್ಟ್ರಾಪ್ಸ್. ಸೊ ನಿಮ್ಗೆ ಬೇಕಾಗಿರೋ ಕಲರ್ ಸ್ಟ್ರಾಪ್ ನ ನಾವು ಈಸಿಯಾಗಿ ಚೇಂಜ್ ಕೂಡ ಮಾಡ್ಕೊಳ್ಬಹುದು. NOISEFit ಕೋಟ್ 2 ನ ಪೇರ್ ಮಾಡೋದು ತುಂಬಾನೇ ಸಿಂಪಲ್. ಒನ್ಸ್ ಈ ಸ್ಮಾರ್ಟ್ ವಾಚ್ ಬೂಟ್ ಆದ್ಮೇಲೆ ನಮಗೆ ಸ್ಕ್ರೀನ್ ಅಲ್ಲಿ ಈ QR ಕೋಡ್ ಕಾಣಿಸುತ್ತೆ. ಈ QR ಕೋಡ್ ನ ನಮ್ಮ ಮೊಬೈಲ್ ಇಂದ ಸ್ಕ್ಯಾನ್ ಮಾಡಿದ್ರೆ ನಾಯ್ಸ್ ಸಿಂಕ್ ಅಪ್ಲಿಕೇಶನ್ ಗೆ ರಿಡೈರೆಕ್ಟ್ ಮಾಡುತ್ತೆ. ಸೊ ಅಪ್ಲಿಕೇಶನ್ ಒನ್ಸ್ ಡೌನ್ಲೋಡ್ ಮಾಡಿ ಬೇಸಿಕ್ ಇನ್ಫಾರ್ಮೇಶನ್ಸ್ ಲೈಕ್ ಇಮೇಲ್ ID ಅಂಡ್ ರಿಜಿಸ್ಟರ್ ಮಾಡ್ಕೊಂಡ್ರೆ ನಮ್ಗೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ. ಡಿಸ್ಪ್ಲೇ ನಾನು ಲಿಸ್ಟ್ ಡೌನ್ ಮಾಡಿದೀನಿ. ಸೊ ಇಂಟರ್ಫೇಸ್ ನೋಡೋಕೆ ಈ ತರ ಇದೆ. ಸೊ ಅಲ್ಲಿ ನಮ್ಗೆ ಡಿಸ್ಪ್ಲೇ ಅಲ್ಲಿ ಡಿವೈಸ್ ಅಂತ ಒಂದು ಆಪ್ಷನ್ ಇದೆ ಇಂಟರ್ಫೇಸ್ ಅಲ್ಲಿ. ಸೊ ಅಲ್ಲಿ ಕ್ಲಿಕ್ ಟು ಆಡ್ ಯೋರ್ ಡಿವೈಸ್ ನ ಪ್ಲಸ್ ಮಾಡಿದ್ರೆ ಸೊ ಅಲ್ಲಿ ನಮ್ಗೆ 2 ಆಪ್ಷನ್ಸ್ ನ ಕೊಟ್ಟಿದ್ದಾರೆ, ನಾಯ್ಸ್ ಎಕ್ಸೆಲ್ ಅಂಡ್ NOISEFit ಕೋಡ್ 2. NOISEFit ಕೋಡ್ 2 ನಾವು ಚೂಸ್ ಮಾಡಿರೋ ಪ್ರಾಡಕ್ಟ್. ಸೊ ನಾನು NOISEFit ಕೋಡ್ 2 ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಸರ್ಚಿಂಗ್ ಡಿವೈಸ್ ಅಂತ ನಮಗೆ ಬರ್ತಾ ಇದೆ. ಸೊ ಅಲ್ಲಿ NOISEFit ಕೋಡ್ 2 ಅಂತ ಇದೆ. ಸೊ ಅದನ್ನ ನಾವು ಕ್ಲಿಕ್ ಮಾಡಬೇಕು.
ಸೊ ಕ್ಲಿಕ್ ಮಾಡಿದ್ರೆ ಕನೆಕ್ಟಿಂಗ್ ಅಂತ ಬರುತ್ತೆ, ಕನೆಕ್ಟಿಂಗ್ ಡಿವೈಸ್ ಬೆಂಡಿಂಗ್, ಅಕೌಂಟ್ ಬೆಂಡಿಂಗ್ ಅಂತ ಬರ್ತಿದೆ. ಸೊ ಕನೆಕ್ಟೆಡ್ ಅಂತ ಬಂತು, ಎಸ್. ಸೊ ಈಗ ಸ್ಮಾರ್ಟ್ ವಾಚ್ ಬಂದು ನನ್ನ ಮೊಬೈಲ್ಗೆ ಪೇರ್ ಆಗಿದೆ, ಆಕ್ಸೆಪ್ಟ್. ಸೊ ಇಲ್ಲಿ ಆಕ್ಸೆಪ್ಟ್ ಬೈಂಡಿಂಗ್ ಅಂತ ಇದೆ, ಸೊ ನಾನು ಇಲ್ಲಿ ಆಕ್ಸೆಪ್ಟ್ ಮಾಡಿದ್ದೀನಿ. ಸೊ ಈಗ ಈ ಸ್ಮಾರ್ಟ್ ವಾಚ್ ಮೊಬೈಲ್ಗೆ ಪೇರ್ ಆಗಿದೆ. ಅಂಡ್ ಒನ್ಸ್ ಪೇರ್ ಆದ್ಮೇಲೆ ಡೈಲರ್ ಫೇಸ್ ನೋಡೋದಕ್ಕೆ ಈ ತರ ಇದೆ. ಪೇರಿಂಗ್ ಅಂತೂ ತುಂಬಾನೇ ಸಿಂಪಲ್ ಆಗಿದೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಟಚ್ ಕಂಟ್ರೋಲ್ ಬಗ್ಗೆ ಮಾತಾಡಬೇಕು ಅಂದ್ರೆ ಮೇಲ್ಗಡೆಯಿಂದ ಕೆಳಗಡೆ ನಾವು ಸ್ವೈಪ್ ಮಾಡಿದ್ರೆ ಏನೆಲ್ಲ ನೋಟಿಫಿಕೇಶನ್ ಅಪ್ಡೇಟ್ ಬರುತ್ತೆ ಅದನ್ನ ನೋಡಬಹುದು. ಕೆಳಗಡೆಯಿಂದ ಮೇಲ್ಗಡೆ ನಾವು ಸ್ವೈಪ್ ಮಾಡಿದ್ರೆ ಕಂಟ್ರೋಲ್ ಪ್ಯಾನಲ್ ಬರುತ್ತೆ. ಇಲ್ಲಿ ನಮಗೆ ಬ್ರೈಟ್ನೆಸ್ ಬಂದು 5 ಡಿಮ್ಮಿಂಗ್ ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಡಿಮ್ಮಿಂಗ್ 1, 2, 3, 4 and 5. 5 ಇಸ್ ದ ಹೈಯೆಸ್ಟ್ ಅಂತಾನೆ ಹೇಳ್ಬೋದು. ಸೊ ನೀವು ಹೈಯೆಸ್ಟ್ ಸೆಟ್ಟಿಂಗ್ ಅಲ್ಲಿ ಈ ಸ್ಮಾರ್ಟ್ ವಾಚ್ ನ ಬ್ರೈಟ್ನೆಸ್ ನ ಸೆಟ್ ಮಾಡ್ಕೊಂಡು ಈಸಿಯಾಗಿ ಆಚೆ ಕಡೆ ಈ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡಬಹುದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಇನ್ನು ಲೆಫ್ಟ್ ಸೈಡ್ ಅಥವಾ ರೈಟ್ ಸ್ಲೈಡ್ ನಾವು ಮಾಡ್ತಾ ಹೋದ್ರೆ ಏನೆಲ್ಲ ರನ್ನಿಂಗ್ ಅಪ್ಲಿಕೇಶನ್ಸ್ ಇದೆ ಅದನ್ನ ನೋಡಬಹುದು. ಸೊ ಮೇಲ್ಗಡೆ ಒಂದು ಫಿಸಿಕಲ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅದು ಬಂದು ನಮಗೆ ಮೆನ್ಯೂ ಬಟನ್ ಆಗಿ ವರ್ಕ್ ಆಗುತ್ತೆ. ಸೊ ಏನೆಲ್ಲ ಅಪ್ಲಿಕೇಶನ್ಸ್ ಇದೆ ಅದನ್ನ ನಾವು ಈ ವಾಚ್ ಅಲ್ಲಿ ನೋಡಬಹುದು. ಮತ್ತೆ ಆಚೆ ಬರಬೇಕು, ಮತ್ತೆ ಬ್ಯಾಕ್ ಬರಬೇಕು ಅಂದ್ರೆ ಅದೇ ಮೆನ್ಯೂ ಬಟನ್ ನಾವು ಕ್ಲಿಕ್ ಮಾಡಿದ್ರೆ ಆಚೆ ಬರ್ತೀವಿ. ಕೆಳಗಡೆ ಬಂದು ಒಂದು ನಮಗೆ ಡೆಡಿಕೇಟೆಡ್ ಸ್ಪೋರ್ಟ್ಸ್ ಮೋಡ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಬಟನ್ ಕ್ವಾಲಿಟಿ ಕೂಡ ಅಷ್ಟೇ ಸಖತ್ತು ಸಾಫ್ಟ್ ಆಗಿದೆ. ಕ್ಲಿಕ್ ಮಾಡಿದಾಗ ಏನು ಹಾರ್ಡ್ ಫೀಲಿಂಗ್ ಏನೂ ಇಲ್ಲ, ಸಖತ್ತು ಸಾಫ್ಟ್ ಆಗಿದೆ. ಓ ಹೌದು, ಈ ವಾಚ್ ನ ಫಸ್ಟ್ ನಾನು ವೇರ್ ಮಾಡಿಲ್ಲ, ಫಸ್ಟ್ ವೇರ್ ಮಾಡ್ತೀನಿ, ಕಂಫರ್ಟಬಲ್ ಆಗಿದ್ಯಾ ಇಲ್ವಾ ಅಂತ ಹೇಳ್ತೀನಿ. ಸ್ಟ್ರಾಪ್ ಅಂತೂ ಸಖತ್ತು ಸಾಫ್ಟ್ ಆಗಿದೆ, ಇರಿಟೇಷನ್ ಏನೂ ಇಲ್ಲ ವೇರ್ ಮಾಡೋದಿಕ್ಕೆ. ಎಸ್. ಸೊ ನನಗೆ ಡೈಲರ್ ಒಂದು ಸ್ವಲ್ಪ ದೊಡ್ಡದಾಯ್ತು ಅಂತ ಅನಿಸ್ತಿದೆ, ಬಿಕಾಸ್ ನನ್ನ ವ್ರಿಸ್ಟ್ ಬಂದು ಸ್ವಲ್ಪ ಚಿಕ್ಕದಾಗಿರುತ್ತೆ. ಸೊ ಅದರಿಂದ ಡೈಲರ್ ಫೇಸ್ ನನ್ನ ಕೈಗೆ ದೊಡ್ಡದಾಯ್ತು ಅಂತ ಅನ್ಸುತ್ತೆ. ಯೂಶಲಿ ನನಗೆ ಈ ಥರ ಫಿಸಿಕಲ್ ಬಟನ್ಸ್ ಇದ್ರೆ ಅಷ್ಟೊಂದು ವಾಚಸ್, ಸ್ಮಾರ್ಟ್ ವಾಚಸ್ ಇಷ್ಟ ಆಗಲ್ಲ, ಬಿಕಾಸ್ ಸ್ವಲ್ಪ ವ್ರಿಸ್ಟ್ಗೆ ಹರ್ಟ್ ಮಾಡ್ತಾ ಇರುತ್ತೆ ಅಂತ. ಬಟ್ ಟ್ರಸ್ಟ್ ಮೀ, ಇದು ಫಿಸಿಕಲ್ ಬಟನ್ಸ್ ನಮ್ಗೆ ಇಷ್ಟು ದೊಡ್ಡದಾಗಿ ಕೊಟ್ಟಿದ್ರು, ಎಲ್ಲೂ ಹರ್ಟ್ ಏನೂ ಆಗ್ತಿಲ್ಲ, ಸಖತ್ತು ಕಂಫರ್ಟಬಲ್ ಆಗಿದೆ. ಇವನ್ ಸ್ಟ್ರಾಪ್ ಕೂಡ ಅಷ್ಟೇ ಸಖತ್ತು ಕಂಫರ್ಟಬಲ್ ಆಗಿದೆ, ಇರಿಟೇಷನ್ ಏನೂ ಇಲ್ಲ. ಸೊ ಸ್ವೆಟ್ ಏನಾದರೂ ಓಕೆ ಆಗುತ್ತೆ ಸ್ಟ್ರಾಪ್ ಇಂದ ಅಂತ ಏನೂ ಇಲ್ಲ, ಸಖತ್ತು ಕೂಲ್ ಆಗಿದೆ. ಇನ್ನು ನಾಯ್ಸ್ ಸಿಂಕ್ ಅಪ್ಲಿಕೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇಂಟರ್ಫೇಸ್ ನೋಡೋದಕ್ಕೆ ನಮ್ಗೆ ಈ ತರ ಇದೆ. ಇಂಟರ್ಫೇಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಯೂಸರ್ ಫ್ರೆಂಡ್ಲಿ ಆಗಿದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೆಲ್ತ್ ಅಪ್ಲಿಕೇಶನ್ ಆ ಪೇಜ್ ನ ನೋಡಬಹುದು. ಇಲ್ಲಿ ಸ್ಟೆಪ್ ಕೌಂಟ್ ಆಗಿರ್ಬೋದು, ಡಿಸ್ಟೆನ್ಸ್, ನೀವು ಎಷ್ಟು ಕ್ಯಾಲರಿ ಬರ್ನ್ ಮಾಡಿದ್ರ, ಕಂಪ್ಲೀಟ್ ನಿಮ್ಗೆ ಹೆಲ್ತ್ ಏನಿದೆ ಅಪ್ಡೇಟ್ ಆ ಇಂಟರ್ಫೇಸ್ ನ ನಾವು ಇಲ್ಲಿ ನೋಡಬಹುದು. ಹಾರ್ಟ್ ರೇಟ್ ಆಗಿರ್ಬೋದು, ಸ್ಲೀಪ್ ಆಗಿರ್ಬೋದು, ನೀವು ಬ್ಲಡ್ ಆಕ್ಸಿಜನ್ ಎಷ್ಟಿದೆ ಆ ಡೀಟೇಲ್ಸ್ ನೆಲ್ಲ ನಾವು ಇಲ್ಲಿ ಹೆಲ್ತ್ ಕಾಲಮ್ ಅಲ್ಲಿ ನೋಡಬಹುದು. ನೆಕ್ಸ್ಟ್ ಬಂದು ನಮಗೆ ಎಕ್ಸರ್ಸೈಸ್ ಅಂತಿದೆ. ಇದು ಕೈಂಡ್ ಆಫ್ ಮೋಟಿವೇಶನ್ ಕೊಡುತ್ತೆ. ಓಕೆ, ನಾವು ಎಷ್ಟು ವರ್ಕೌಟ್ ಮಾಡಿದೀವಿ, ವಾಕಿಂಗ್ ಎಷ್ಟು ಮಾಡಿದೀವಿ, ರನ್ನಿಂಗ್ ಎಷ್ಟು ಮಾಡಿದೀವಿ, ಸೊ ಅದನ್ನ ನಮ್ಗೆ ಇಲ್ಲಿ ಮ್ಯಾಪ್ ಅಲ್ಲಿ ತೋರಿಸುತ್ತೆ ಎಷ್ಟು ಡಿಸ್ಟೆನ್ಸ್ ನಾವು ಕವರ್ ಮಾಡಿದೀವಿ ಅಂತ. ಸೊ ಈ ಮ್ಯಾಪ್ ಅಲ್ಲಿ ನೋಡ್ತಿದ್ರೆ ನಮ್ಗೆ ಕೈಂಡ್ ಆಫ್ ಒಂದು ಮೋಟಿವೇಶನ್ ಸಿಗುತ್ತೆ ಇನ್ನೂ ಜಾಸ್ತಿ ವರ್ಕೌಟ್ ಮಾಡೋದಕ್ಕೆ. ಅಂಡ್ ನೆಕ್ಸ್ಟ್ ನಮಗೆ ಡಿವೈಸ್ ಇದೆ. ಸೊ ಇಲ್ಲಿ ನಮಗೆ ಏನೆಲ್ಲ ಡಿವೈಸಸ್ ಇದೆ ಆ ಡೀಟೇಲ್ಸ್ ನ ನಾವ್ ಇಲ್ಲಿ ನೋಡಬಹುದು. ಡಯಲ್ ಸೆಂಟರ್ ಆಗಿರ್ಬೋದು, ಏನೆಲ್ಲ ನೋಟಿಫಿಕೇಶನ್, ರಿಮೈಂಡರ್ ಸೆಟ್ಟಿಂಗ್ಸ್, ಕಂಪ್ಲೀಟ್ಲಿ ನಾವು ಈ ಡಿವೈಸ್ ಇಂದಾನೆ ಎಲ್ಲ ಸೆಟ್ಟಿಂಗ್ಸ್ ನ ಎನೇಬಲ್ ಡಿಸೇಬಲ್ ಕೂಡ ಮಾಡ್ಕೋಬಹುದು. ಅಂಡ್ ಇಲ್ಲಿ ಮೈ ಪ್ರೊಫೈಲ್ ಅಂತ ಇದೆ. ಸೊ ಏನಾದ್ರೂ ನಮ್ಗೆ ಎಕ್ಸ್ಟ್ರಾ ಅಪ್ಡೇಟ್ಸ್ ಏನಾದ್ರು ಬಂದ್ರೆ ನಮ್ಗೆ ಈ ಮೈ ಪ್ರೊಫೈಲ್ ಅಲ್ಲಿ ಬರುತ್ತೆ, ಅಪ್ಡೇಟ್ ಕೂಡ ನಾವು ಈಸಿಯಾಗಿ ಮಾಡ್ಕೋಬಹುದು. ಎಸ್, ಯೂಸರ್ ಇಂಟರ್ಫೇಸ್ ಎಲ್ಲ ಈ ಅಪ್ಲಿಕೇಶನ್ ತುಂಬಾನೇ ಚೆನ್ನಾಗಿದೆ, ಯೂಸರ್ ಫ್ರೆಂಡ್ಲಿ ಆಗಿದೆ. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 3 ವಾಚ್ ಫೇಸಸ್ ಅವೈಲೇಬಲ್ ಇರೋದು, ಆದ್ರೆ ಅಪ್ಲಿಕೇಶನ್ ಅಲ್ಲಿ ಸಿಕ್ಕಾಪಟ್ಟೆ ವಾಚ್ ಫೇಸಸ್ ಇದೆ. ಅದನ್ನ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು. ನಿಮ್ಗೆ ಬೇಕಾಗಿರೋ ವಾಚ್ ಫೇಸ್ ನ ಫಸ್ಟ್ ನೀವು ಅಪ್ಲಿಕೇಶನ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಅದಾದ್ಮೇಲೆ ನೀವು ಈಸಿಯಾಗಿ ಆ ವಾಚ್ ಫೇಸ್ ನ ನಿಮ್ಮ ವಾಚ್ಗೆ ಸಿಂಕ್ರನೈಸ್ ಮಾಡ್ಕೋಬಹುದು. ಇನ್ನು ಫೀಚರ್ಸ್ಗೆ ಬಂದ್ರೆ ನಾವು ಈ ಸ್ಮಾರ್ಟ್ ವಾಚ್ ಅಲ್ಲಿ 24/7 ಹಾರ್ಟ್ ರೇಟ್ ನ ಮಾನಿಟರ್ ಮಾಡ್ಕೊಳ್ಬಹುದು. ಅಂಡ್ ಬ್ಲಡ್ ಆಕ್ಸಿಜನ್ ಲೆವೆಲ್ ಕೂಡ ಮಾನಿಟರ್ ಮಾಡುವ ಸೆನ್ಸರ್ಸ್ ಈ ವಾಚ್ ಅಲ್ಲಿ ಕೊಟ್ಟಿದ್ದಾರೆ. ಮ್ಯೂಸಿಕ್ ಪ್ಲೇಯರ್ ನ ಕೂಡ ನಾವು ಕಂಪ್ಲೀಟ್ ಆಗಿ ಈ ವಾಚ್ ಇಂದಾನೆ ಕಂಟ್ರೋಲ್ ಮಾಡ್ಕೊಳ್ಬಹುದು. ಆರಾಮಾಗಿ ಪ್ಲೇ, ಪಾಸ್, ವಾಲ್ಯೂಮ್ ಅಪ್ ಅಂಡ್ ಡೌನ್, ನೆಕ್ಸ್ಟ್ ಸಾಂಗು ಈಸಿಯಾಗಿ ಈ ವಾಚ್ ಅಲ್ಲೇ ನಾವು ಸ್ವಿಚ್ ಹಾಕೋಬಹುದು. ಅಂಡ್ ಈ ವಾಚ್ ಅಲ್ಲಿ ನಮಗೆ ಕಾಲ್ ನೋಟಿಫಿಕೇಶನ್ ಕೂಡ ಬರುತ್ತೆ. ನೀವು ಆನ್ಸರ್ ಮಾಡೋದಕ್ಕಾಗಲ್ಲ, ಬಟ್ ಡಿಸ್ಕನೆಕ್ಟ್ ಮಾಡೋ ಆಪ್ಷನ್ ನಮಗೆ ಕೊಟ್ಟಿದ್ದಾರೆ. ಮೆಸೇಜ್ ನೋಟಿಫಿಕೇಶನ್ ಕೂಡ ಬರುತ್ತೆ, ಬಟ್ ರಿಪ್ಲೈ ಮಾಡೋದಕ್ಕಾಗಲ್ಲ. ಅಂಡ್ ಇದರಲ್ಲಿ ಶೇಕ್ ಟು ಟೇಕ್ ಫೋಟೋ ಅಂತ ಒಂದು ಫೀಚರ್ ಇದೆ. ಸೊ ನೀವು ಸ್ಮಾರ್ಟ್ ವಾಚ್ ಅಲ್ಲಿ ಆ ಸ್ಮಾರ್ಟ್ ವಾಚ್ ನ ಹಾಕೊಂಡು ವ್ರಿಸ್ಟ್ ನ ಶೇಕ್ ಮಾಡಿದ್ರೆ ಈಸಿಯಾಗಿ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಇನ್ನ ಸ್ಪೋರ್ಟ್ಸ್ ಮೋಡ್ಸ್ ಬಂದ್ರೆ ನಮಗೆ 50+ ಸ್ಪೋರ್ಟ್ಸ್ ಮೋಡ್ ನ ಕೊಟ್ಟಿದ್ದಾರೆ. ನೀವು ಯಾವ ಸ್ಪೋರ್ಟ್ ನ ಆಡ್ತಿರೋ ಆ ಸ್ಪೋರ್ಟ್ ನ ಸೆಲೆಕ್ಟ್ ಮಾಡಿದ್ರೆ ವಾಚ್ ಅಲ್ಲೇ ನಿಮ್ಮ ಹಾರ್ಟ್ ರೇಟ್ ಆಗಿರೋದು, ಕಂಪ್ಲೀಟ್ ಆಕ್ಟಿವಿಟಿನ ನಾವು ವಾಚ್ ಅಲ್ಲೇ ರೆಕಾರ್ಡ್ ಆಗೋದನ್ನ ನೋಡಬಹುದು. ಓವರ್ ಆಗಿ NOISEFit ಕೋಡ್ 2 ನ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ನೀವೇನಾದ್ರೂ ಈ ರೌಂಡ್ ಡೈಲ್ ಫೇಸ್ ಇರುವ ಸ್ಮಾರ್ಟ್ ವಾಚ್ ನ ಅದು ಬಜೆಟ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂದ್ರೆ ದಿಸ್ ಇಸ್ ದ ರೈಟ್ ಆಪ್ಷನ್ ವಿ ಹ್ಯಾವ್ ಅಂತಾನೆ ಹೇಳ್ಬೋದು. ಅವ್ರನ್ನ ನಾವು 1799 rupees ಸ್ಪೆಂಡ್ ಮಾಡಿದ್ರೆ ಸಾಕು, ಸೂಪರ್ ವಾಚ್ ನಮ್ಮ ಕೈಲಿರುತ್ತೆ. ಆಚೆ ಕಡೆ ಇದೇ ತರ ನೀವು ರೌಂಡ್ ಡೈಲ್ ಫೇಸ್ ಇರುವ ಸ್ಮಾರ್ಟ್ ವಾಚ್ ನ ಬೈ ಮಾಡಬೇಕು ಅಂದ್ರೆ ಏನಿಲ್ಲ ಅಂದ್ರೆ 2500 rupees ಆಗುತ್ತೆ. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ, ಎಸ್ಪೆಷಲಿ ಬ್ರ್ಯಾಂಡ್. ನಾಯ್ಸ್ ಬ್ರ್ಯಾಂಡ್ ಬಂದು ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ ವಾಚ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಬ್ರ್ಯಾಂಡ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾವು ಪ್ರಾಡಕ್ಟ್ಸ್ ಕೂಡ
ತುಂಬಾನೇ ಚೆನ್ನಾಗಿದೆ. ಇನ್ನು ಈ ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾರ್ಮಲಿ ಎಲ್ಲ ಸ್ಮಾರ್ಟ್ ವಾಚ್ ಅಲ್ಲಿ ಏನೆಲ್ಲ ಫೀಚರ್ಸ್ ಇರುತ್ತೆ ಅದೇ ಫೀಚರ್ಸ್ ನಮಗೆ ಸ್ಮಾರ್ಟ್ ವಾಚ್ ಅಲ್ಲಿ ಇದೆ. ಅದು ನಮಗೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಡಿಸ್ಪ್ಲೇ ಚೆನ್ನಾಗಿದೆ, ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ, ಸ್ಪೋರ್ಟ್ ಮೋಡ್ ಆಪ್ಷನ್ಸ್ ಕೂಡ ತುಂಬಾನೇ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ ಈ ವಾಚ್ ನ ವಿತಿನ್ 2000 rupees ಅಲ್ಲಿ ಪರ್ಚೇಸ್ ಮಾಡಿದ್ರೆ ರಿಯಲಿ ವರ್ತ್ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಲಿಸ್ಟ್ ನ ಮೆನ್ಷನ್ ಮಾಡಿರ್ತೀನಿ. ಸೊ ಪ್ಲೀಸ್ ಕನ್ನಡ ಅನ್ಬಾಕ್ಸ್ ನ ಫಾಲೋ ಆಗಿ ಇದೇ ತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.